ಬರಪ್ಪ ಅದೇನು ಲಿಸ್ಟ್ ಕೊಡು. ಅಯ್ಯೋ ದೊಡ್ಡ ಮೆಣಸಿನ್ಕಾಯಿ ಕೊಡಕ್ಕ ಎಷ್ಟು ಬರ್ತವೆ? 2.5 kg ಇಂದ ತಿಂದೇನಪ್ಪ. ಇನ್ನು ಹಾಕ್ಬೇಕಾ? ಇನ್ನು ಎಷ್ಟು ಬೇಕು? ಇನ್ನೇನಪ್ಪ ಸೌತೆಕಾಯಿ ಏನು ಹೋಗ್ಬಿಟ್ಟಾಗಿದ್ದಾವೆ ಇದ್ರಾಗ? ಎಷ್ಟು ಬೇಕಪ್ಪ? 10 ಅಮ್ಮ ಬೆಂಡಿಲ್ಲ ತಾನೇ? ಎಷ್ಟು ಕೆಜಿ ಬೇಕಮ್ಮ? ಇನ್ನೊಂದು 10 kg ಕೊಡಿದ್ರಾಗ. 10 ಹೆಂಗಾಗ್ತೀಯ? 10 kg 20? ಬಾಪ ಇದ್ರಲ್ಲಿ ತುಂಬು. ಟೊಮೊಟೊ ಐತೆನಕ್ಕ? ನನ್ನ ಫೋನ್ ಯಾರಕ್ಕೂ ಕೊಟ್ಟಲ್ಲ. ಬಟಾಣಿ ಆಮೇಲೆ ಹಾಂ ಅಣ್ಣ ಒಂದು 2 kg ಬಟಾಣಿ ಹಾಕು. ಹಾಂ ಒಂದು ಎಷ್ಟದೆ? ಬೇಡ ಮಾವು 2 ಹಾಕಿ ಸಾಕು. ಎಲ್ಲ ಐತಕ್ಕ ಶುಂಠಿ? ಶುಂಠಿ ಇಲ್ಲ ಎಷ್ಟು ಫ್ರೆಶ್ ಆಗಿರೋ ಥರ. ಹಾಂ ಶುಂಠಿ ಆಮೇಲೆ ಸೊಪ್ಪು ಆ ಕಡೆ ಹೋಗೋಣ. ಅದು ಆ ಕಡೆ ಹೋಗೋಣ ಸೊಪ್ಪಿಗೆ. ಹಾಂ ಈರುಳ್ಳಿ ಬೆಳ್ಳುಳ್ಳಿ ಇರೋ ಡೌಟ್ ಇಲ್ಲಿ. ಅಲ್ಲಿ ಮುಂದಕ್ಕೆ ಹೋಗೋಣ. ಅಮ್ಮ ತಗೋ 500 ರೂಪಾಯಿ ಬೀಳ್ಸ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ. ಹ್ಞೂ ಖುಷಿನೇ ಇದೆ ನೋಡಿ ನಿಂಗೆ 500 ರೂಪಾಯಿ ವಾಪಸ್ ಕೊಟ್ರೆ. ಹಾಂ ಆಯ ಮುಂದೆ ಜೋಬಾಗಿ ಮಡಗೋಳೆ ಪಟ್ಟಣ ಬಿದ್ದೋಗದೆ. ಸರಿ ನೋಡ್ಕೊಳಮ್ಮ ನಿಂದೇನು? ಹೌದಾ? ನೆನ್ನೆ ಕಾಸು ಕೊಟ್ಟು ಇಸ್ಕೊಟ್ಟಿದ್ರಿ, ಅವ್ರು ಕಾಸು ಕೊಡ್ಬೇಕು ಎತ್ಕೊ ಬಂದಿದ್ರಿ. ಅದ್ರಲ್ಲಿ ಜೋಬಲ್ ಐತೆ ನಮ್ಮ ಡ್ರೈವರ್ಗೆ ಇಸ್ಕೊಟ್ಟಿದ್ರಿ. ತಿರ್ಗಿ ಹಂಗೆ ತಪ್ಪಕ್ಕನ್ ಬಿದ್ದೋಗ್ಲಿ ಅಷ್ಟೇ. ಡ್ರೈವರ್ಗೆ ಇಸ್ಕೊಟ್ಟಿದ್ರಿ, ಅವ್ರು ಕೊಡ್ಲಿಲ್ಲ ಇನ್ನ. ನೋಡ್ರಿ ಸರ್ 600 ರೂಪಾಯಿ ನೋಡ್ದೆ ಹೆಂಗೋ ಕಣ್ಣು ಬೀಳಕ್ಕೆ ವಾಪಸ್ ಕೊಟ್ಟಿದ್ದೀನಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಶುಂಠಿ ಎತ್ಕೊಂಬರ್ತೀನಿ. ಎತ್ಕೊಂಬ ಚೆನ್ನಾಗಿರೋ ಎತ್ಕೊಂಬಮ್ಮ. ಶುಂಠಿ ನೋಡಿ ನಿಂಬೆಹಣ್ಣು ತಂತೀರ ಅಷ್ಟು? ನಮ್ಗಿದೆಯಲ್ಲ ನಾಯ ನಮ್ದಿದೆಯಲ್ವಾ? ಹಾಂ ಬಾಮ್ಮ ಜಲ್ದಿ ಬರಬೇಕು. ಎಲ್ಲ ಒಂದೊಂದು ಅರ್ಧ kg ಹಾಕ್ಸ್ಬಿಟ್ರೆ ಒಳ್ಳೆ ತರಕಾರಿ ಹಾಕೋದು. ಇನ್ನೇನು ಬೇಕು? ನಿಂಬೆಹಣ್ಣು ಬೇಕಾ ಅವಾಗ? ಹಾಂ ಅಮ್ಮ ಊರುಗಳ ದೇವ್ರುಗಳು ಮಾಡ್ತಾ ಇದೀವಮ್ಮ. ಇಲ್ಲೇ ಇದ್ರಾಗ ಇಂಡ್ಲಾಡಿ ಕ್ರಾಸ್ತವ ಕುಂಬಾನಹಳ್ಳಿಯಾಗ. ಯಾಕ? ಯಾವುದು? ಅವನು ಟೇಸ್ಟ್ ತಿನ್ಬಿಟ್ಟು ಹೇಳೋ. ಒಂದು ಮೆಣಸಿನ್ಕಾಯಿ ತಿಂದು ನೋಡು. ಇನ್ನೇನಮ್ಮ? ಸರಿ ಆಯಿತು. ಶುಂಠಿ ಆದರೆ ಓಕೆ. ಹಾಂ ಬಾ ಅದಷ್ಟು ಲೆಕ್ಕ ಹಾಕ್ರ. ದೊಡ್ಡದು ಬರುತ್ತೆ 30 ಮಾಡ್ಕೊಂಡು ಕೊಡಮ್ಮ. ಆಯ್ತು ಕೊಡಮ್ಮ. ಆಯ್ತು ಅಣ್ಣ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ರಿ. ಕೆಜಿ ಬರಂಗ್ರೆ ಎತ್ಕೊಂಡ್ಬಿಡ್ರಿ. ಅದು ಬೇಡ ಬೇಡ ಬೇಡ. ಅಣ್ಣ ಇದು ಹಿಂಗೆ ಹೇಳ್ಕೊ. 2 kg ಬೆಳ್ಳುಳ್ಳಿ ಆಯ್ತು ಅಷ್ಟೇ. ನಮ್ಮ 1600 ಆಯ್ತು. ನೀವು 1500 ಕೊಟ್ಟರೆ ಸಾಕು. 1500 ಇದಕ್ಕೆ ಹಾಕ್ಬಿಡು. ಸೊಪ್ಪು ಅಂತ ಹಾಕ್ಬಿಡು. ಎಲೆ ತೊಗೊಂಡ್ಬಿಡೋಣ ಬರ್ರ. ಎಲೆ 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 ಬೇಡ ಬರ. ಚೆನ್ನಾಗದು ಇದು. ಇರ್ಲಿ ಬರಯ್ಯ. ಎಲೆ ಸ್ವಲ್ಪ ಚೆನ್ನಾಗಿರ್ಬೇಕಮ್ಮ. ತುಂಬ ನೀಟಾಗಿರ್ಬೇಕು ಎಲೆ. ಬಾ ಹಂಗೆ ಹೋಗೋಣ 2 ನಿಮಿಷ. ಅಲ್ಲೇ ದೊಡ್ಡ ಸೈಜ್ ತಗೋಪ್ಪ. ಓಯ್
ಹಾಂ ಒಂದು 4 ನುಗ್ಗೆಕಾಯಿ ಹಾಕೊಂಡ್ ಬಂದ್ಬಿಡ್ತೀನಿ ಸಾಂಬಾರಿಗೆ ಏ ಸಾಕು ಬಾ ಇದೆಲ್ಲ ಸಿಕ್ಕದೆ ಎತ್ಕೊಳ್ಳೋಣ ನುಗ್ಗೆಕಾಯಿನ. ಮುಂದಾರ ನೋಡಿದ್ವಲ್ಲ ಎಲ್ಲೇಳು ಇಲ್ಲ 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 ಅಲ್ಲಿ 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 ಮುಂದೆ 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 ಅಲ್ಲಿ 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 ಹೇಮಂತ ಅಲ್ಲಿ ಹಾಂ ಅದೇ ಅದೇ ತಗೋ ಚೆನ್ನಾಗೈತಿ ಹೇಮಂತ ಅದೇ ತಗೋ 2. ಸರಿ ಇದು ಒಂದು ಕೆಲಸ ಮಾಡಪ್ಪ, ಇದು 200 ಮಾಡು, ಇದು 250 ಏನೇ ಇಷ್ಟಪಟ್ಟಿರುತ್ತಾ ಇಟ್ಬಿಟ್ಟು ಬನ್ನಿರಿ. ಇಲ್ಲ ಆಯಿತು, ಈಗ ತರಕಾರಿ ತೊಗೊಂಡಿದ್ದೀವಿ ಪೂಜೆಗೆ, ಊರಲ್ಲಿ ಪೂಜೆ. ಪ್ರತಿ ವರ್ಷ ನಮ್ಮ ತಾಯಿ ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡ್ತಾಯಿದ್ರು. ಸೊ ಹಂಗಾಗಿ ಈಗ ನಾನು ಅದನ್ನು ವಹಿಸ್ಕೊಂಡು ಎಲ್ಲ ಹೆಣ್ಣು ದೇವ್ರದ್ದು ಬೇರೆ ಪೂಜೆ ಮಾಡಿ, ಈಗ ನನ್ನ ಕ್ಲಾಸ್ಮೇಟು ಸತೀಶ್ ಅಂತ, ಈಗ ತುಂಬ ದೊಡ್ಡ ಡಾಕ್ಟ್ರು ಆನೇಕಲ್ಲಲ್ಲಿ, ಅವ್ರದ್ದೇ ಹೋಟ್ಲು, ನಾಯರ್ ಹೋಟ್ಲು ಅಂತ ಫೇಮಸ್ಸು. ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಎಸ್ಕೇಪ್ ಆಗ್ತೀವಿ. ಇಲ್ಲಾಂದರೆ ಸಖತ್ ಫೇಮಸ್ ಹೋಟ್ಲದು, ಅಲ್ಲಿ ಊಟ ಮಾಡ್ತೀವಿ. ನೀವು ಮುಂಚೆ ಎಲ್ಲ ಸಂತೆಗೆ ಬರ್ತಿದ್ರಣ್ಣ ಇಲ್ಲ ಆನೇಕಲ್ಗೆ? ಹಾಂ, ಸಂತೆಗೆಲ್ಲ ಬಂದು ಓಡಾಡಿದ್ದೀವಿ. ನಿಮಗೆ ಸಿಟಿ ಅಂದ್ರೆ ಆನೇಕಲ್ ಅಲ್ವಾ? ಹೌದೌದು, ನಮ್ಮ ಸಿಟಿ ಅಂದರೆ ಆನೇಕಲ್. ಇದು ಬಸ್ ಸ್ಟಾಪ್ ಇದು, ಆನೇಕಲ್ ಬಸ್ ಸ್ಟಾಪ್ ಇದು. ಇವಾಗ ಸಖತ್ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ಮೊದಲು ಹಿಂಗೆ ಇರಲಿಲ್ಲ, ಮೊದಲು ಚಿಕ್ಕದಾಗಿತ್ತು ಎಲ್ಲ. ಇವತ್ತು ನಾನೇ ಓಡಾಡೋಕ್ಕಾಗಲ್ಲ, ಹಂಗಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.